ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಪ್ರತಿ ಮಂಗಳವಾರ ಹಾಗೂ ಶನಿವಾರಗಳಂದು ಆಲಿಸಿ ಸಾಹಿತ್ಯ ಕಣಜ. ಈ ಮಾಲಿಕೆಯಲ್ಲಿ ಹಲವು ಕಾದಂಬರಿಗಳು ಹಾಗೂ ಕಥೆಗಳನ್ನು ಪ್ರಸಾರ ಮಾಡುತ್ತೇವೆ. ಕೇಳಿ ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ. ನೀವು ಕೇಳಿ, ನಿಮ್ಮವರೆಗೂ ಕೇಳಿಸಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಸಾಹಿತ್ಯ ಕಣಜ ಮಾಲಿಕೆಗೆ ಪ್ರೀತಿಯ ಸ್ವಾಗತ. ನಾವು ಅರವಿಂದ ಮಾಲಗತ್ತಿಯವರ ಗೌರ್ಮೆಂಟ್ ಬ್ರಾಹ್ಮಣ ಕೃತಿಯಿಂದ ಆಯ್ದ ಭಾಗವನ್ನು ಕೇಳ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ಪ್ರಮುಖವಾಗಿ ಲೇಖಕರು ತಮ್ಮ ಓದಿನ ಕಾಲದಲ್ಲಿ, ಅಂದರೆ ಆಗ ಓದೋದಕ್ಕೂ ಕೂಡ ಸಾಧ್ಯವಾಗದೇ ಇರತಕ್ಕಂತಹ ಪರಿಸ್ಥಿತಿ ಇತ್ತು. ಅಜ್ಞಾನ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ಕೂಡ ತಾಂಡವಾಡ್ತಾ ಇತ್ತು. ಇದಿಷ್ಟೇ ಅಲ್ಲದೆ ಕೆಲವೊಂದು ಅನೈತಿಕ ಚಟುವಟಿಕೆಗಳು ಹಾಗೆ ವೇಶ್ಯಾವಾಟಿಕೆಗಳು, ಇದಿಷ್ಟೇ ಅಲ್ಲದೆ ಸೂಳೆಗಾರಿಕೆ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಾ ಇತ್ತು. ಆಗಿನ ಕಾಲದ ಕೆಲವು ಗಣ್ಯ ವ್ಯಕ್ತಿಗಳು ನೀಡುತ್ತಿದ್ದಂತಹ ಹಿಂಸೆ ಹಾಗೆ ಇವೆಲ್ಲದರ ನಡುವೆ ಬದುಕಿದ ರೀತಿ ನೀತಿಗಳನ್ನು ಲೇಖಕರು ಹೇಳ್ತಾರೆ. ಪ್ರಮುಖವಾಗಿ ಒಂದು ವಿಷಯ ನೆನಪಿಟ್ಕೊಳ್ಳಿ, ಇಲ್ಲಿ ಯಾರನ್ನ ಹೀಯಾಳಿಸೋಕ್ಕಾಗಲಿ ಅಥವಾ ಯಾರನ್ನು ನೋಯಿಸೋಕ್ಕಾಗಲಿ ಈ ಮಾತನ್ನು ನಾನು ಹೇಳಲಿಲ್ಲ. ಬದಲಾಗಿ ಆಗಿನ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ಲೇಖನದಲ್ಲಿ ಪ್ರಮುಖವಾಗಿ ತಿಳಿಸ್ತಾರೆ. ಬನ್ನಿ, ಹಾಗಾದರೆ ಇನ್ನಷ್ಟು ಕುತೂಹಲಕಾರಿ ಅಂಶಗಳನ್ನು, ಹಾಗೆ ಒಂದು ಗುಡ್ಡದ ಕಥೆ ಕೂಡ ಇದೆ, ಹಾಗೆ ಪೊಲೀಸರ ಆಗಿನ ನಡವಳಿಕೆ ಕೂಡ ಇದೆ. ಇವೆಲ್ಲವನ್ನು ನೀವು ತಿಳ್ಕೋಬೇಕು ಅಂದರೆ ಸಂಚಿಕೆಯನ್ನು ಪೂರ್ತಿಯಾಗಿ ಆಲಿಸಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ, ಈಗ ಅರವಿಂದ ಮಾಲಗತ್ತಿಯವರ ಗೌರ್ಮೆಂಟ್ ಬ್ರಾಹ್ಮಣ ಕೃತಿಯ ಊರು ಕೇರಿ ಓದು ಅಂತಕ್ಕಂತಹ ಶೀರ್ಷಿಕೆಯ ಮೇಲೆ ಇದೀಗ ನಿಮಗಾಗಿ. ಈ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವೊಬ್ಬ ವ್ಯಕ್ತಿಯ ಆತ್ಮಕಥೆಯ ಕೆಲವು ಪುಟಗಳನ್ನು ನೋಡೋಣ. ಪುಟ 69-74. ಒಂದು ನಿರ್ದಿಷ್ಟ ಕೇರಿಯ ಜೀವನ ಹೇಗಿತ್ತು, ಅಲ್ಲಿನ ಪರಿಸರ, ಆಮೇಲೆ ಓದೋಕೆ ಏನೆಲ್ಲ ಸವಾಲುಗಳಿದ್ವು ಅನ್ನೋದರ ಬಗ್ಗೆ ಇದು ಮಾತಾಡುತ್ತೆ. ಹೌದು. ಪ್ರಾರಂಭದಲ್ಲೇ ಲೇಖಕರು ಒಂದು ಅಚ್ಚರಿ ವಿಷಯ ಹೇಳ್ತಾರೆ ಗೊತ್ತಾ? ಆ ಹಳ್ಳಿಯ ಹೆಂಗಸರು ತುಂಬಾ ಸಹಜವಾಗಿ ಬೀಡಿ ಸೇತಿದ್ದನ್ನ ನೋಡಿದ್ದು. ನಿಜ. ಈ ನೆನಪುಗಳು ಇದು ಬರೀ ಒಬ್ಬರ ಕಥೆಯಲ್ಲ, ಬದಲಿಗೆ ಅಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಜ್ಞಾನದ ಆಸೆಯನ್ನ ಹೇಗೆ ಜೀವಂತ ಇಟ್ಕೋಬೇಕಾಯ್ತು ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ. ಹೌದು. ಸೊ ಈ ಒಂದು ಸನ್ನಿವೇಶದಲ್ಲಿ ಶಿಕ್ಷಣಕ್ಕಾಗಿ ಪಟ್ಟ ಕಷ್ಟ ಇದೆಯಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇವತ್ತಿನ ಉದ್ದೇಶ. ಸರಿ, ಹಾಗಾದ್ರೆ ಆ ಕೇರಿಯಿಂದಾನೇ ಶುರು ಮಾಡೋಣ. ಅದು ಹೇಗಿತ್ತು, ಅದರ ಸ್ವರೂಪ? ಆ ಮೂಲಗಳ ಪ್ರಕಾರ ಅದನ್ನ ಸೂಳೆಯರ ಕೇರಿ ಅಂತಿದ್ರು. ಆದ್ರೆ ಅಲ್ಲಿ ಬರೀ ಆ ವೃತ್ತಿಯವರೇ ಇರ್ಲಿಲ್ಲ. ಓ, ಅಂದ್ರೆ ಯಲ್ಲಮ್ಮ ದೇವಿಯ ಭಕ್ತರು, ಗಂಡು ಬಿಟ್ಟು ಬಂದವರು, ಆ ಪರಂಪರೆಯನ್ನೇ ಮಾಡ್ಕೊಂಡು ಬಂದವರು, ಆಮೇಲೆ ಜೋಗುತಿಗಳು. ಜೋಗುತಿಗಳು ಅಂದ್ರೆ ದೇವರ ಹೆಸರಲ್ಲಿ ತಮ್ಮ ಜೀವನ ನಡೆಸುವ ಮಹಿಳೆಯರು. ಅಷ್ಟೇ ಯಾಕೆ, ಸೀರೆಯುಟ್ಟ ಜೋಗಪ್ಪಗಳು ಕೂಡ ಇದ್ರು. ಪುರುಷ ಭಕ್ತರು. ಓಕೆ. ಅಂದ್ರೆ ಒಂದು ರೀತಿ ಕಲರ್ಫುಲ್ ಸಮುದಾಯ ಅದು. ಹೌದು, ತುಂಬಾ ವೈವಿಧ್ಯತೆ ಇತ್ತು. ಆದ್ರೆ ಮೂಲಗಳು ಹೇಳೋ ಪ್ರಕಾರ ಹಗಲಲ್ಲಿ ಅದು ಒಂಥರ ಖಾಲಿ ಖಾಲಿ ಬಿಕು ಅಂತ ಇರ್ತಿತ್ತು. ಆದ್ರೆ ರಾತ್ರಿ ಆಯ್ತು ಅಂದ್ರೆ ರಾತ್ರಿ ಆದ್ರೆ ಪೂರ್ತಿ ಬೇರೆನೆ ಲೋಕ. ಕುಡ್ದವರ ಜಗಳ, ಗಲಾಟೆ, ಕಚ್ಚಾಟ. ಅಬ್ಬಬ್ಬಾ. ಹೌದು. ಓದೋ ವಾತಾವರಣ ಅಂತೂ ಸ್ವಲ್ಪನೂ ಇರ್ಲಿಲ್ಲ. ಖಂಡಿತವಾಗಿಯೂ. ಅಂತಹ ಗಲಾಟೆ ಮಧ್ಯೆ ಓದೋದು ಅಂದ್ರೆ ಕಷ್ಟ ಅಲ್ವಾ? ತುಂಬಾನೇ ಕಷ್ಟ. ಇನ್ನು ಪೊಲೀಸರ ಬಗ್ಗೆನೂ ಒಂದು ಮಾತು ಹೇಳಿದ್ದಾರೆ ನೋಡಿ. ಹೌದಾ? ಏನು?
ಅಂದ್ರೆ ಅಲ್ಲಿನ ತಾಂಬೂಲದ ರುಚಿಗೆ ಮಣಿದು ಅಂತ. ಬಹುಶಃ ಏನೋ ಒಂದು ರೀತಿಯ ಪ್ರಭಾವ ಇರಬೇಕು. ಅದಕ್ಕೆ ಅವರು ಈ ಗಲಾಟೆಗಳ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ ಅಂತ. ಓ ಹಾಗ. ಇಂತಹ ಜಾಗದಲ್ಲಿ ಲೇಖಕರ ಕುಟುಂಬ ಮಾತ್ರ ಓದಿದವರು ಅಂತ ಗುರ್ತಿಸ್ಕೊಳ್ತಿದ್ರು. ಅದಕ್ಕೆ ಕೆಲವರು ಆ ಕೇರಿಯನ್ನ ಮಾಲಗತ್ತಿಯವರ ಕೇರಿ ಅಂತಾನೂ ಕರಿತಿದ್ರಂತೆ. ಹೌದು. ಸೊ ಪರಿಸ್ಥಿತಿ ಹೀಗಿದ್ದಾಗ ಓದೋಕೆ ಒಂದು ಜಾಗ ಹುಡುಕೋದೇ ದೊಡ್ಡ ಸವಾಲಾಗಿರ್ಬೇಕಲ್ವಾ? ಖಂಡಿತ. ಅದಕ್ಕೆ ಆರಂಭದಲ್ಲಿ ಮನೆಯೊಳಗಿನ ಗದ್ದಲ ತಪ್ಪಿಸ್ಕೊಳ್ಳೋಕೆ ಪದ್ಮಾವತಿ ಗುಡ್ಡ ಅಂತ ಒಂದು ಜಾಗ ಇತ್ತು ನೋಡಿ, ಅದು ಆಶ್ರಯ ಕೊಡ್ತು. ಪದ್ಮಾವತಿ ಗುಡ್ಡ? ಹೌದು. ಅಲ್ಲಿ ಮೊದಲು ಇಟ್ಟಪ್ಪ ಅಂತ ಒಬ್ಬ ಹುಡುಗ ಒಬ್ಬನೇ ಹೋಗಿ ಓದ್ತಿದ್ದ. ಅವನನ್ನ ನೋಡಿ ಇವ್ರಿಗೂ ಸ್ಫೂರ್ತಿ ಬಂತು. ಓ, ಆ ಗುಡ್ಡದ ಬಗ್ಗೆನೂ ಏನೋ ಕತೆ ಇದೆ ಅಲ್ವಾ ಮೊದಲು ಅಲ್ಲಿ? ಹೌದು ಹೌದು. ಮೊದಲು ಅಲ್ಲಿ ದೆವ್ವ ಇದೆ, ಅದಿದೆ, ಇದಿದೆ ಅಂತ ಜನ ಹೆದರ್ಕೊಳ್ತಿದ್ರಂತೆ. ಹೌದಾ? ಆಮೇಲೆ ಕ್ರಮೇಣ ಅದು ಓದೋ ಹುಡುಗರ ಪಾಲಿಗೆ ಒಂದ್ ರೀತಿ ಪವಿತ್ರ ಸ್ಥಳವೇ ಆಗಿ ಹೋಯ್ತು. ಅಂದ್ರೆ ಮೊದಲು ಲೇಖಕರನ್ನ ನೋಡಪ್ಪ ಇವನು ಫೋಟೋ ನಾಳೆ ಪೇಪರಲ್ಲಿ ಬರುತ್ತೆ ಅಂತ ಗೀಲಿ ಮಾಡ್ತಿದ್ರಂತೆ. ಹಾ ಹೌದು, ಚೌಕಟ್ನಲ್ಲಿ ಬರ್ತಾನಪ್ಪ ಇವ ಅಂತ. ಆಮೇಲೆ ಅವ್ರ ಯಶಸ್ಸೇ ಬೇರೆಯವರಿಗೆ ದಾರಿ ತೋರಿಸ್ತು. ಆ ಕೇರಿಯ ಬೇರೆ ಹುಡುಗರು ಅಷ್ಟೇ ಅಲ್ಲ, ಊರಿನ ಬೇರೆ ಹುಡುಗರು ಕೂಡ ಆ ಗುಡ್ಡಕ್ಕೆ ಬಂದು ಓದೋಕೆ ಶುರು ಮಾಡಿದ್ರು. ಅದ್ಭುತ. ಒಬ್ರ ಹಠ ಹೇಗೆ ಬೇರೆಯವರಿಗೆ ಪ್ರೇರಣೆ ಆಗುತ್ತೆ ನೋಡಿ. ನಿಜ. ಸರಿ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಏಕಾಗ್ರತೆಗೋಸ್ಕರ ಅವರೊಂದು ವಿಚಿತ್ರ ಟೆಕ್ನಿಕ್ ಬಳಸ್ತಿದ್ರಂತೆ, ತಲೆ ಬೋಳಿಸ್ಕೊಳ್ಳೋದು. ಹಾ, ನಿಜಕ್ಕೂ ವಿಚಿತ್ರನೇ. ಪರೀಕ್ಷೆ ಹತ್ತಿರ ಬರ್ತಿದ್ದಂಗೆ ತಲೆ ಬೋಳ್ಸಿಕೊಳ್ತಿದ್ರಂತೆ. ಯಾಕೆ? ಅದ್ರ ಹಿಂದೆ ಏನ್ ಕಾರಣ? ಏನಿಲ್ಲ, ತಲೆ ಬೋಳ್ಸ್ಕೊಂಡ್ಮೇಲೆ ಹೊರಗೆ ಹೋಗಕ್ಕೆ ನಾಚಿಕೆ ಆಗತ್ತೆ. ಓ, ಹಾಗಾಗಿ ಮನೆಯಲ್ಲೇ ಕೂತು ಓದ್ಬೇಕಾಗತ್ತೆ ಅಂತ ಒಂದ್ ವೇಳೆ ಹೋಗ್ಲೇಬೇಕಾದ್ರೂ ಟೋಪಿ ಸ್ಕಾರ್ಫ್ ಎಲ್ಲ ಹಾಕೊಂಡು ಮುಖ ಮುಚ್ಕೊಂಡ್ ಹೋಗ್ತಿದ್ರಂತೆ. ಅಬ್ಬಾ, ಓದಿಗಾಗಿ ಎಂತೆಂತ ಪ್ರಯತ್ನಗಳು ನೋಡಿ. ಹೌದು. ಆಮೇಲೆ ಸ್ವಲ್ಪ ಸಮಯದ ನಂತರ ಕೇರಿಗೆ ಬೀದಿ ದೀಪಗಳು ಬಂತು. ಸ್ಟ್ರೀಟ್ ಲೈಟ್ಸ್. ಆಗ ಓದೋಕೆ ಅನುಕೂಲ ಆಯ್ತಾ? ಆಯ್ತು. ಆದ್ರೆ ಮನೆಗಳಲ್ಲಿ ಕರೆಂಟ್ ಇರ್ಲಿಲ್ಲ. ಅದಕ್ಕೆ ಇವರು ಬೀದಿ ದೀಪದ ಕೆಳಗೆನೆ ಕೂತು ಓದೋಕೆ ಶುರು ಮಾಡಿದ್ರು. ಓಕೆ. ಆದ್ರೆ ಅಲ್ಲೊಂದು ಹೊಸ ಸಮಸ್ಯೆ ಶುರುವಾಯ್ತು. ಆ ಬೀದಿ ದೀಪದ ಅನುಕೂಲವೇ ಒಂದ್ ರೀತಿ ಕಷ್ಟಕ್ಕೆ ಕಾರಣವಾಯ್ತು. ಅದೆಂಗೆ? ಹೇಳ್ತೀನಿ. ಇಲ್ಲಿ ಒಂದು ರೋಚಕ ಘಟನೆ ನಡೆಯುತ್ತೆ. ಲೇಖಕರು ಯಾವ ಕಂಬದ ಕೆಳಗೆ ಕೂತು ಓದ್ತಿದ್ರೋ ಅದೇ ಕಂಬದ ದೀಪ ಮಾತ್ರ ಸರಿ ಇರ್ತಿರ್ಲಿಲ್ಲ. ಪದೇ ಪದೇ ಕೆಟ್ಟ ಹೋಗ್ತಿತ್ತು. ಹೌದಾ? ಯಾಕೆ? ಪಂಚಾಯಿತಿಗೆ ಹೇಳಿ ಸರಿ ಮಾಡ್ಸಿದ್ರು. ಒಂದೆರಡು ದಿನಕ್ಕೆ ಮತ್ತೆ ಅದೇ ಕತೆ. ಯಾರೋ ಬೇಕು ಅಂತ ಮಾಡ್ತಿದ್ದಾರೆ ಅಂತ ಅನುಮಾನ ಶುರುವಾಯ್ತು. ಬೇಕು? ಹೌದು. ಅದರ ರಹಸ್ಯ ಆಮೇಲೆ ಗೊತ್ತಾಗಿದ್ದು. ಒಂದು ರಾತ್ರಿ ಸುಮಾರು 1:30 ಗಂಟೆ ಹೊತ್ತಿಗೆ ಇಬ್ಬರು ವ್ಯಕ್ತಿಗಳು ಬಂದು ಆ ಕಂಬನ ಜೋರಾಗಿ ಹಿಡಿದು ಅಲುಗಾಡಿಸಿದ್ರಂತೆ. ಅಯ್ಯೋ! ಆ ದೀಪ ಆರಿ ಹೋಯ್ತು. ಅವರು ಕತ್ಲಲ್ಲೇ ಮಾಯವಾದ್ರು. ಇವರು ಅದನ್ನ ಕಣ್ಣಾರೆ ನೋಡಿದ್ರು. ಕಂಬ ಅಲ್ಲಾಡಿಸಿ ದೀಪ ಆರಿಸೋದಾ? ಯಾರವರು? ಅವ್ರು ಯಾಕೆ ಇವರು ಓದೋದಿಷ್ಟ ಆಗ್ತಿರ್ಲಿಲ್ಲ? ಆಗ ಲೇಖಕರಿಗೆ ಹಿಂದೆ ನಡೆದ ಒಂದು ಘಟನೆ ನೆನ್ಪಾಗುತ್ತೆ. ರಾತ್ರಿ ಹೊತ್ತು ಬುರ್ಖಾ ಹಾಕೊಂಡಿದ್ದ ಇಬ್ಬರು ಮಹಿಳೆಯರು ಬೀಡಿ ಸೇದ್ಕೊಂಡು ಹೋಗ್ತಿದ್ರು. ಇವರು ಬೆಂಕಿ ಕಡ್ಡಿ ಕೇಳ್ದಕ್ಕೆ ಓಡ್ ಹೋದ್ರು. ಆದ್ರೆ ಅವರ ನಡಿಗೆ ಹೆಂಗಸರ ತರ ಇರ್ಲಿಲ್ವಂತೆ. ಅಂದ್ರೆ ಕೊನೆಗೆ ಗೊತ್ತಾಗಿದ್ದೇನು ಅಂದ್ರೆ, ರಾತ್ರಿ ಹೊತ್ತು ಆ ಕೇರಿಗೆ ಬೇರೆ ಬೇರೆ ಕಾರಣಗಳಿಗೆ ಬರ್ತಿದ್ದ ಊರಿನ ಕೆಲವು ಗಣ್ಯ ವ್ಯಕ್ತಿಗಳು. ಅವರಿಗೆ ಇವರ ದೀಪದ ಕೆಳಗೆ ಕೂತು ಓದೋದು ಅದು ತಮ್ಮ ಕೆಲಸಗಳಿಗೆ ಅಡ್ಡಿಯಾಗ್ತಿದ್ದು. ತಮ್ಮ ಗುರುತು ಗೊತ್ತಾಗ್ಬಿಡುತ್ತೆ ಅನ್ನೋ ಭಯ. ಅಬ್ಬಾ, ಇದು ನಿಜಕ್ಕೂ ಆಘಾತಕಾರಿ. ಅಂದ್ರೆ ತಮ್ಮ ಅನುಕೂಲಕ್ಕೆ ಇನ್ನೊಬ್ರು ಓದೋಕಿರೋ ಬೆಳಗನ್ನೇ ಕಿತ್ತುಕೊಳ್ಳೋ ಪ್ರಯತ್ನ. ಹೌದು. ಎಷ್ಟು ಸ್ವಾರ್ಥ ನೋಡಿ. ಹೆಚ್ಚು ಹಠದಿಂದ ರಾತ್ರಿ ಇಡೀ ಓದೋಕೆ ಪ್ರೇರಣೆ ಕೊಡ್ತು. ಹೌದು. ಅದಾಗಲೇ PUCಲಿ ಒಂದ್ಸಲ ಫೇಲ್ ಆಗಿದ್ರು. ಸೊ ಈ ಸಲ ಹೇಗಾದ್ರೂ ಪಾಸ್ ಆಗ್ಲೇಬೇಕು ಅನ್ನೋ ಛಲ ಇತ್ತು. ಈ ಘಟನೆ ಆ ಛಲವನ್ನ ಡಬಲ್ ಮಾಡ್ತು. ಹಾಗಾದ್ರೆ ಈ ಎಲ್ಲ ಅನುಭವಗಳಿಂದ ನಾವು ಕಲಿಯೋದೇನು ಅಂದ್ರೆ, ಜ್ಞಾನದ ದಾರಿ ಸುಲಭ ಅಲ್ಲ. ಕೆಲವೊಮ್ಮೆ ಅನಿರೀಕ್ಷಿತ ಕಡೆಗಳಿಂದ ಅನಿರೀಕ್ಷಿತ ಕಾರಣಗಳಿಗೆ ಅಡ್ಡಿ ಬರ್ಬೋದು. ಖಂಡಿತವಾಗಿ. ಆದ್ರೆ ಆ ಅಡ್ಡಿಗಳೇ ಕೆಲವೊಮ್ಮೆ ನಮ್ಮನ್ನ ಇನ್ನೂ ಗಟ್ಟಿಗೊಳಿಸ್ತವೆ, ನಮ್ಮ ಗುರಿಯ ಕಡೆಗೆ ಇನ್ನಷ್ಟು ದೃಢವಾಗಿ ನಡೆಯುವಂತೆ ಮಾಡ್ತವೆ. ಈ ಕೇರಿಯ ಅನುಭವ ಅನ್ನೋದು ಬರೀ ಒಬ್ಬ ವ್ಯಕ್ತಿಯ ಹೋರಾಟ ಅಲ್ಲ. ಇದು ಸಾಮಾಜಿಕ ಒತ್ತಡಗಳು, ವೈಯಕ್ತಿಕ ಛಲ ಮತ್ತೆ ಜ್ಞಾನದ ಮಹತ್ವವನ್ನು ತೋರಿಸುತ್ತೆ. ಅವರು ಅಕ್ಷರಶಃ ಆ ಜಾಗದಲ್ಲಿ ಬೆಳಕಿಗಾಗಿ ಅಂದ್ರೆ ಜ್ಞಾನಕ್ಕಾಗಿ ಫೈಟ್ ಮಾಡಿದ್ರು. ಹೌದು. ಕೇಳುಗರಿಗೆ ಕೊನೆಯದಾಗಿ ಒಂದು ಯೋಚನೆ ಬಿಟ್ಟು ಹೋಗೋಣ. ತಮ್ಮ ಸ್ವಂತ ಹಿತಾಸಕ್ತಿಗಳಿಗೆ ಅಥವಾ ತಮ್ಮ ಅಜ್ಞಾನ ಮುಚ್ಚಿಡೋಕೆ ಅಡ್ಡಿಯಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಬೇರೆಯವರ ಬೆಳವಣಿಗೆಯನ್ನ
ಅವರ ಬೆಳಕನ್ನ ಕೆಲವರು ಹೇಗೆ ಬೇಕು ಅಂತಾನೆ ನಂದಿಸಲು ಪ್ರಯತ್ನಿಸ್ತಾರೆ. ಇದು ಕೇವಲ ಆ ಕೇರಿಯ ಕಥೆನಾ ಅಥವಾ ಇಂದಿಗೂ ಪ್ರಸ್ತುತವಾ? ಇದರ ಬಗ್ಗೆ ಯೋಚಿಸಿ.